ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಿರೀಶ್. ಹೇಳೋ ನಾನು ನಿಮ್ಮ ಪ್ರೀತಿಯ ಗಣೇಶ್. ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀವಿ. ಅದೇನೆಂದರೆ ಕ್ಯಾಟ್ ಲವ್. ಸೊ ಕ್ಯಾಟ್ ಲವ್ ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ. ಆ್ಯಂಡ್ ಆಲ್ಸೋ ಎಷ್ಟೋ ಲಕ್ಷ ಜನ ನಮ್ಮ ಭಾರತದಲ್ಲಿ ಆಗಿರಲಿ ಅಥವಾ ಜಗತ್ತಿನಲ್ಲಿ ಆಗಿರಲಿ ಬೆಕ್ಕುಗಳನ್ನ ಸಾಕ್ತಾರೆ. ಸೊ ಆ ಬೆಕ್ಕು ಯಾವ ಥರ ನಮ್ಮ ಮನುಷ್ಯರ ಜೊತೆ ಹೊಂದಿಕೊಳ್ಳುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನೋಡಿ. ನಾನು ರಿಸರ್ಚ್ ಮಾಡಿದಾಗ ನಂಗೆ ಗೊತ್ತಾಯಿತು, ಬೆಕ್ಕು ತಮ್ಮ ಕಣ್ಣುಗಳಿಂದ ಮನುಷ್ಯರನ್ನು ಅರ್ಥ ಮಾಡ್ಕೊಳ್ತವೆ. ಆ್ಯಂಡ್ ಆಲ್ಸೋ ಆ ಬೆಕ್ಕು ಕೊಡೋ ಪ್ರೀತಿ ಎಷ್ಟಂದರೆ ನಮಗಿಂತ ನಾವು ಎಷ್ಟು ಪ್ರೀತಿ ಕೊಡ್ತೀವಲ್ಲ ಅದಕ್ಕಿಂತ ಡಬ್ಬಲ್ ಪ್ರೀತಿನ ಮನುಷ್ಯರಿಗೆ ಕೊಡ್ತವೆ ಅಂತ ರಿಸರ್ಚ್ ಹೇಳುತ್ತೆ. ಸೊ ಈ ಬೆಕ್ಕನ್ನ ಆ್ಯಕ್ಚುಲಿ ಏನಕ್ಕೆ ಸಾಕಬೇಕು? ಸೊ ಬೆಕ್ಕು ಸಾಕೋದ್ರಿಂದ ಯೂಸ್ ಆದರೂ ಏನು ಅಂತ ಕೇಳ್ಬೋದು. ಸೊ ನಾವು ಬೆಕ್ಕು ಸಾಕೋದ್ರಿಂದ ಅವು ಎಮೋಷನ್ ಜೊತೆ ಮಿಂಗಲ್ ಆಗ್ತೀವಿ. ಆ್ಯಂಡ್ ಆಲ್ಸೋ ನಮ್ಮ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಆ್ಯಂಡ್ ಆಲ್ಸೋ ಅದರ ಪ್ರೀತಿಯಿಂದ ನಮ್ಮ ಪ್ರೀತಿನೂ ಹೆಚ್ಚಾಗುತ್ತೆ. ಆ್ಯಂಡ್ ಮನೇಲಿ ಒಂದು ಕಾಮ್ನೆಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಸ್ವಲ್ಪ ಜನ ಬೆಕ್ಕನ್ನ ಅಭಿಷೇಕನ ಕೆಟ್ಟದು ಅಂತ ಹೇಳ್ತಾರೆ. ಸೊ ಆ ಥರ ಅಲ್ಲ ನೋಡಿ, ಇಲ್ಲಿ ಆ ಥರ ಕೂತಿದೆ. ಆ್ಯಂಡ್ ಇದು ಎಷ್ಟು ಪ್ರೀತಿ ಕೊಡುತ್ತೆ ಅಂದರೆ ನೋಡಿ, ಆ ಥರ ಆಡುತ್ತೆ. ಸೊ ಈ ಥರ ಗೇಮ್ ಆಡುತ್ತೆ, ನಮ್ಮ ಜೊತೆ ಎಲ್ಲ ಆಟ ಆಡುತ್ತೆ. ಆ್ಯಂಡ್ ಆಲ್ಸೋ ನೋಡಿ ಆ ಥರ ಕೂತಿದೆ ಡುಮ್ಮ ಕ್ಯಾಟಿನ ಮಗ. ಸೊ ಈ ಥರ ನೋಡಿ, ಈ ಥರ ಪ್ರೀತಿ ಕೊಡೋ ಬೆಕ್ಕು ಸಿಗೋದು ಕಮ್ಮಿ. ಆಲ್ಸೋ ಈ ಬೆಕ್ಕು ನಮ್ಮ ಜೊತೆ ಈ ಥರ ಇರುತ್ತೆ ನೋಡಿ. ಭುಜದ ಮೇಲೆ ಒಂದು ಕೂತ್ಕೊಳ್ಳೋದು, ತೊಡೆ ಮೇಲೆ ನಾವು ಓದ್ಬೇಕಾರೆಲ್ಲ ಇದು ನಮ್ಮ ಜೊತೆ ಇರುತ್ತೆ. ಸೊ ನಮ್ಮ UPSC ಜರ್ನಿ ಮಾಡಬೇಕಾದ್ರೆ ಒಂದು ಬೆಕ್ಕಿತ್ತು. ಸೊ ಆ ಬೆಕ್ಕು ಸಾಕಾರಾಗಿತ್ತು. ಆ್ಯಂಡ್ ಆಲ್ಸೋ ಅದು ಸತ್ತೋಯ್ತು. ಬೇಜಾರು. ಬಟ್ ಬೇಜಾರೇನಿಲ್ಲ, ಇನ್ನೊಂದಿದೆ. ಸೊ ಗಾಯ್ಸ್, ಇದ್ರ ನೇಮ್ ಏನಂತ ಕೇಳ್ಬೋದು. ಇದ್ರ ಹೆಸರು ಇಶಾನ್ ಅಂತ. ನಮ್ಮ ಅಕ್ಕ ಜಾಹ್ನವಿ ಅಂತ ಕರೀತಾರೆ. ಸೊ ನಾವು ಇಶಾನ್ ಅಂತ ಕರಿತೀವಿ. ಸೊ ಇದ್ರ ಹೆಸರು ಇಶಾನ್ ಅಂತ. ನೋಡಿ ಹೆಂಗಾಡುತ್ತೆ, ಇಶಾನ್ ಆ್ಯಂಡ್ ಜಾಹ್ನವಿ ಅಂತ. ಸೊ ಹೆಸರು ಚೆನ್ನಾಗಿದೆ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಗಾಯ್ಸ್, ಥ್ಯಾಂಕ್ ಯು. ಸ್ಮಾಲ್ ವಿಡಿಯೋ ಆ್ಯಂಡ್ ಸ್ಮಾಲ್ ಲಾಗ್ ಫಾರ್ ಯು. ಆ್ಯಂಡ್ ನೀವು ಮನೇಲಿ ಬೆಕ್ಕು ಸಾಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಆ ಬೆಕ್ಕು ಹೆಸರೇನು ಅಂತ. ಆ್ಯಂಡ್ ಆಲ್ಸೋ ದಿಸ್ ವಿಡಿಯೋ ಫಾರ್ ಕ್ಯಾಟ್ ಲವರ್ಸ್ ಗಾಯ್ಸ್. ಥ್ಯಾಂಕ್ ಯು.